ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನಲ್ಲೂ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡೋದನ್ನ ಮರಿಬೇಡಿ. ಸೊ ದಟ್ ನಿಮಗೆ ನೆಕ್ಸ್ಟ್ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗ ನೋಟಿಫಿಕೇಷನ್ ಬಂದಿರುತ್ತೆ. ನಿಮ್ಮ ಫ್ರೀ ಟೈಮಲ್ಲಿ ನನ್ನ ವೀಡಿಯೋಸ್ನೆಲ್ಲ ನೋಡ್ಬೋದು. ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲೂ ಕೂಡ ಫಾಲೋ ಮಾಡ್ಬೋದು. ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿರುತ್ತೆ. ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ. ನೀವು ಆಲ್ರೆಡಿ ತಮ್ಮನೇಲಿ ನೋಡಿರೋ ಹಾಗೆ ಹೊಸ ರೇಷನ್ ಕಾರ್ಡ್ಗೆ ಅವಕಾಶನ ಮಾಡಿಕೊಟ್ಟಿದ್ದಾರೆ. ಹೌದು, ಅದರಲ್ಲೂ ಕೂಡ ತಿದ್ದುಪಡಿ ಕೂಡ ಮಾಡಿಕೊಡ್ತಾ ಇದ್ದಾರೆ. ಸೊ ಪ್ರತಿಯೊಂದನ್ನು ಕೂಡ ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಸೊ ಸ್ಕಿಪ್ ಮಾಡ್ದಲೇ ಬಿಗಿನಿಂಗಿಂದ ಎಂಡ್ವರೆಗೂ ಪೂರ್ತಿಯಾಗಿ ನೋಡಿ. ರೇಷನ್ ಕಾರ್ಡ್, ಹೊಸ ರೇಷನ್ ಕಾರ್ಡ್ಗೆ ಅವಕಾಶನ ಮಾಡಿಕೊಟ್ಟಿದ್ದಾರೆ. ಬಟ್ ಒಂದು ಕಂಡೀಷನ್ನ ಮೇರೆಗೆ ಹೊಸ ರೇಷನ್ ಕಾರ್ಡ್ಗೆ ಅವಕಾಶನ ಮಾಡಿಕೊಟ್ಟಿರೋದು. ಹಾಗೆ ಈ ತಿಂಗಳು ಎಂಡ್ವರೆಗೂ ನೀವು ರೇಷನ್ ಕಾರ್ಡ್ ತಿದ್ದುಪಡಿ ಕೂಡ ಮಾಡಿಸ್ಕೋಬೋದು. ನಿಮ್ದು ಏನೇ APL ಕಾರ್ಡ್, BPL ಕಾರ್ಡ್, ಅಂತ್ಯೋದಯ ಕಾರ್ಡ್, ಏನೇ ರೇಷನ್ ಕಾರ್ಡ್ ತಿದ್ದುಪಡಿ ಇದ್ರೂ ಕೂಡ ಈ ತಿಂಗಳು ಎಂಡ್ವರೆಗೂ ಇದೆ. ಇನ್ನೂ 2-3 ಡೇಸ್ ಇದೆ. ಸೊ ಹಾಗಾಗಿ ಏನಾರ ತಿದ್ದುಪಡಿ ಹೆಸರು ಸೇರಿಸೋದು, ತೆಗೆಸೋದು, ಅಥವಾ ನಿಮ್ದು ಏನಾದರೂ ಅಡ್ರೆಸ್ ಚೇಂಜು, ಫೋನ್ ನಂಬರ್ ಚೇಂಜು, ಪ್ರತಿಯೊಂದನ್ನು ಕೂಡ ನೀವು ಮಾಡಿಸ್ಕೋಬೋದು. ಈ ತಿಂಗಳ ಎಂಡ್ವರೆಗೂ ಬೆಂಗಳೂರು 1, ಕರ್ನಾಟಕ 1, ಗ್ರಾಮ 1 ಸೆಂಟರ್ಸ್ಗಳಲ್ಲಿ ಮಾಡಿಕೊಡ್ತಾ ಇದ್ದಾರೆ. ಸೊ ನೀವು ಯಾರೇ ಏನೇ ತಿದ್ದುಪಡಿ ಇದ್ರೂ ಕೂಡ ಆದಷ್ಟು ಬೇಗ ಹೋಗಿ ಮಾಡಿಸ್ಕೊಳ್ಳಿ. ಇದು ತಿದ್ದುಪಡಿಯ ಬಗ್ಗೆ ಆಯಿತು. ಇನ್ನು ಹೊಸ ರೇಷನ್ ಕಾರ್ಡ್ ಬಗ್ಗೆ ಹೇಳೋದಾದರೆ, ಹೌದು, ಹೊಸ ರೇಷನ್ ಕಾರ್ಡ್ಗೆ ಅವಕಾಶನ ಮಾಡಿಕೊಟ್ಟಿದ್ದಾರೆ. ಮುಂದಿನ ವರ್ಷ ಅಂದರೆ ಮಾರ್ಚ್ 30ನೇ ತಾರೀಕು 2026ನೇ ತಾರೀಕುವರೆಗೂ ಕೂಡ 26ನೇ ಇಸ್ವಿ, ಮಾರ್ಚ್ 30 2026 ನೆಕ್ಸ್ಟ್ ಇಯರ್ ಮಾರ್ಚ್ 30ವರೆಗೂ ಅವಕಾಶ ಮಾಡಿಕೊಟ್ಟಿದ್ದಾರೆ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸೋಕ್ಕೆ. ಬಟ್ ಎಲ್ಲರಿಗೂ ಕೂಡ ಅಲ್ಲ, ಯಾರ ಹತ್ರ ಎಲ್ಲ ಈ ಶ್ರಮ ಕಾರ್ಡ್ ಇರುತ್ತೆ ಅಂಥವ್ರಿಗೆ ನಿಮಗೆ ನೆಕ್ಸ್ಟ್ ಇಯರ್ ಮಾರ್ಚ್ 30th ಕೂಡ ಅವಕಾಶನ ಕೊಟ್ಟಿದ್ದಾರೆ. ಈ ಶ್ರಮ ಕಾರ್ಡ್ ಇರೋರಿಗೆ ಮಾತ್ರ. ಜನರಲ್ ಕೆಟಗರಿ ಅವರಿಗೆ ಇನ್ನೂ ಯಾವುದೇ ರೀತಿ ಅವಕಾಶ ಮಾಡಿಕೊಟ್ಟಿಲ್ಲ. ಅದರಲ್ಲೂ ಕೂಡ ಅಕಸ್ಮಾತ್ ನಿಮ್ಗೆ ಏನಾರ ಹೆಲ್ತ್ ಎಮರ್ಜೆನ್ಸಿ ಅಂದರೆ ಜನರಲ್ ಕೆಟಗರಿ ಅವ್ರಿಗೆ ಅಕಸ್ಮಾತ್ ಹೆಲ್ತ್ ಎಮರ್ಜೆನ್ಸಿ ಇತ್ತು ಅಂದರೆ ಅಂಥವ್ರಿಗೆ ಪ್ರತಿ ತಿಂಗಳು 1 ದಿವಸ ಅಥವಾ 2 ದಿವಸ ನಿಮಗೆ ಅವಕಾಶನ ಮಾಡಿಕೊಡ್ತಾರೆ. ಅದು ಹೆಲ್ತ್ ಎಮರ್ಜೆನ್ಸಿಗೆ ಮಾತ್ರ ಉಪಯೋಗಿಸ್ಕೋಬೇಕು. ನಿಮ್ಗೆ ಏನಾದ್ರು ಹೆಲ್ತ್ ಎಮರ್ಜೆನ್ಸಿ ಇತ್ತು ಅಂತಂದರೆ ನಿಮಗೆ ಹೆಲ್ತ್ ಎಮರ್ಜೆನ್ಸಿಗೆ ಅಂತಲೇ ರೇಷನ್ ಕಾರ್ಡ್, BPL ರೇಷನ್ ಕಾರ್ಡ್ ಕೊಡ್ತಾರೆ. ಅದು ನೀವು ಮಾಮೂಲಿ ಡಿಪೋಗಳಿಗೆ ಹೋಗಿ ಅಕ್ಕಿ ತೊಗೊಳೋದಾಗಿರ್ಬೋದು, ಅಥವಾ ಬೇರೆ ಯೋಜನೆಗೆ ಅರ್ಜಿ ಸಲ್ಲಿಸೋದಾಗಿರ್ಬೋದು, ಆ ಥರ ಮಾಡೋಕ್ಕಾಗಲ್ಲ. ಬರೀ ಹಾಸ್ಪಿಟಲ್ ಯೂಸಿಗೆ ಮಾತ್ರ ನೀವು ಆ ಕಾರ್ಡ್ನ ಯೂಸ್ ಮಾಡ್ಕೋಬೇಕಾಗತ್ತೆ. ಸೊ ಅದನ್ನು 1 ದಿನ ಅಥವಾ 2 ದಿನ ತಿಂಗಳಲ್ಲಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಈ ಶ್ರಮ ಕಾರ್ಡ್ ಇರೋರಿಗೆ ನೀವು ಡೈಲಿ ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆ ಒಳಗೆ ಯಾವಾಗೆ ಹೋದರೂ ಕೂಡ ಅರ್ಜಿ ಸಲ್ಲಿಸ್ಕೊಳ್ತಾರೆ ನೆಕ್ಸ್ಟ್ ಇಯರ್ ಮಾರ್ಚ್ 30th. ಇನ್ನು ಜನರಲ್ ಕೆಟಗರಿಯವರಿಗೆ ಹೊಸ ರೇಷನ್ ಕಾರ್ಡ್ ಅಂದರೆ ಈ ಶ್ರಮ ಕಾರ್ಡ್ ಇಲ್ಲದವ್ರಿಗೆ ಯಾವಾಗ ಅಂದರೆ ಅದು ಇನ್ನೂ ಯಾವುದೇ ಮಾಹಿತಿ ಇಲ್ಲ. ಯಾಕಂದರೆ ನಿಮಗೂ ಕೂಡ ಗೊತ್ತಿದೆ, ರೇಷನ್ ಕಾರ್ಡ್ ಕ್ಯಾನ್ಸಲೇಷನಲ್ಲೇ ತುಂಬ ತಿಂಗಳುಗಳಿಂದ ಅದೇ ಪ್ರೋಸೆಸ್ಸಲ್ಲಿದ್ದಾರೆ. ಸೊ ಈ ತಿಂಗಳು ಎಂಡ್ವರೆಗೂ ಕ್ಯಾನ್ಸಲೇಷನ್ ಪ್ರೋಸೆಸ್ ಮಾಡಿ ಮುಂದಿನ ತಿಂಗಳಿಂದ ರೇಷನ್ ಕಾರ್ಡ್ ಡಿಸ್ಟ್ರಿಬ್ಯೂಷನ್ ಮಾಡ್ತೀವಿ ಅಂತ ಕೂಡ ಆಹಾರ ಸಚಿವರಾದ KH ಮುನಿಯಪ್ಪ ಅವರು ಹೇಳಿದ್ದಾರೆ. ಇನ್ನು ತುಂಬ ವರ್ಷಗಳಿಂದ ಅಂದರೆ ಈಗ ಒಂದು 2 ಇಯರ್ಸಿಂದ ರೇಷನ್ ಕಾರ್ಡ್ ಡಿಸ್ಟ್ರಿಬ್ಯೂಷನ್ನೇ ಮಾಡಿಲ್ಲ. ಸೊ ಹಾಗಾಗಿ ಈ ತಿಂಗಳು ಎಂಡೊಳಗೆ ರೇಷನ್ ಕಾರ್ಡ್ ಕ್ಯಾನ್ಸಲೇಷನ್ ಪ್ರೋಸೆಸ್ ಎಲ್ಲ ಮುಗಿಸಿ ಮುಂದಿನ ತಿಂಗಳು ಡಿಸ್ಟ್ರಿಬ್ಯೂಷನ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಡಿಸ್ಟ್ರಿಬ್ಯೂಷನ್ ಆದಮೇಲೆ ಮೇ ಬಿ ಹೊಸ ರೇಷನ್ ಕಾರ್ಡ್ಗೆ ಅವಕಾಶನ ಕೊಡ್ತಾರೆ ಅನಿಸುತ್ತೆ. ಯಾಕಂದರೆ ಲಕ್ಷಾನುಗಟ್ಟಲೆ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿರೋದ್ರಿಂದ ಖಂಡಿತವಾಗ್ಲೂ ನಿಮಗೆ ಯಾರೆಲ್ಲ ಹೊಸ ಅರ್ಜಿ ಸಲ್ಲಿಸೋಕ್ಕೆ ಕಾಯ್ತಾ ಇದ್ದೀರಾ, ನಿಮಗೆ ಖಂಡಿತ ಕೊಡ್ತಾರೆ ಅವಕಾಶ. ಬಟ್ ಈಗ ಸದ್ಯಕ್ಕೆ ಯಾವುದೇ ರೀತಿ ಇಲ್ಲ, ಇನ್ನೊಂದು 2-3 ತಿಂಗಳು ಆಗ್ಬೋದು. ಡಿಸ್ಟ್ರಿಬ್ಯೂಷನ್ ಪ್ರೋಸೆಸ್ಸಲ್ಲಿ ಕ್ಯಾನ್ಸಲೇಷನ್ ಆದಮೇಲೆ ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ. ಸೊ ಡಿಸ್ಟ್ರಿಬ್ಯೂಷನ್ ಪ್ರೋಸೆಸ್ಸು ಕಂಪ್ಲೀಟ್ ಆದಮೇಲೆ ಮತ್ತೆ ಹೊಸದಾಗಿ ಸಲ್ಲಿಸೋಕ್ಕೆ ಅರ್ಜಿನ ಅವಕಾಶ ಮಾಡಿಕೊಡ್ತಾರೆ. ಇವಾಗ ಸದ್ಯಕ್ಕಿರೋದು ಈ ಶ್ರಮ ಕಾರ್ಡ್ ಇರೋರಿಗೆ ಮಾತ್ರ. ತುಂಬ ಜನ ಕನ್ಫ್ಯೂಸ್ ಮಾಡಿಕೊಂಡು ತುಂಬ ಜನ ಸೆಂಟರ್ಸ್ಗಳಿಗೆ ಹೋಗಿ ಕೇಳ್ತೀರಾ, ಬೆಂಗಳೂರು 1, ಕರ್ನಾಟಕ 1, ಗ್ರಾಮ 1ಗೆಲ್ಲ. ಬಟ್ ಈ ಶ್ರಮ ಕಾರ್ಡ್ ಇರೋರಿಗೆ ಮಾತ್ರ ಅವಕಾಶ ಇರೋದು. ಸೊ ಹಾಗಾಗಿ ಅಕಸ್ಮಾತ್ ನಿಮ್ಗೆ ಗೊತ್ತಿರೋರಲ್ಲಿ ಯಾರ ಹತ್ರನಾದ್ರು ಈ ಶ್ರಮ ಕಾರ್ಡ್ ಇತ್ತು, ಅವರು ಕಾಯ್ತಾ ಇದ್ರು ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸೋಕ್ಕೆ ಅಂದರೆ ನೀವು ಈ ವಿಡಿಯೋ ಲಿಂಕ್ನ ಶೇರ್ ಮಾಡಿ. ಹಾಗೆ ತಿದ್ದುಪಡಿ ಮಾತ್ರ ಎಲ್ಲರಿಗೂ ಕೂಡ ಮಾಡಿಕೊಡ್ತಾ ಇದ್ದಾರೆ ಈ ತಿಂಗಳು ಎಂಡ್ವರೆಗೂ. ಇವತ್ತಾಗಲೇ 28ನೇ ತಾರೀಕು, ಇನ್ನೊಂದು 2-3 ದಿವಸ ಇದೆ ಟೈಮು. ಸೊ ನೀವು ಇವಾಗಲೂ ಹೋಗಿ ತಿದ್ದುಪಡಿ ಏನೇ ಇದ್ರೂ ಕೂಡ ಮಾಡಿಸ್ಕೊಳ್ಳಿ. ಯಾಕಂದರೆ ಮತ್ತೆ ಅವಕಾಶ ಕೊಡೋದಿಲ್ಲ. ಅವ್ರು ಒಂದ್ಸತಿ ಸ್ಟಾಪ್ ಮಾಡೋದ್ರಿಂದ ಮತ್ತೆ ವರ್ಷಾನುಗಟ್ಟಲೆ ಕಾಯಬೇಕಾಗುತ್ತೆ. ಸೊ ಹಾಗಾಗಿ ಏನೇ ತಿದ್ದುಪಡಿ ಇದ್ರೂ ಕೂಡ ಮಾಡಿಸ್ಕೊಳ್ಳಿ. ಇದಾಗಿತ್ತು ಇವತ್ತಿನ ವಿಡಿಯೋ. ತುಂಬ ಜನ ಕನ್ಫ್ಯೂಸ್ ಮಾಡ್ಕೊಳ್ತಾ ಇದ್ರಿ, ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಬಿಟ್ಟಿದ್ದಾರಾ ಏನು ಅಂದ್ಬಿಟ್ಟು. ಈ ಶ್ರಮ ಕಾರ್ಡ್ ಇರೋರಿಗೆ ಮಾತ್ರ. ಹಾಗಾಗಿ ಎಲ್ಲರೂ ಕೂಡ ಕನ್ಫ್ಯೂಷನ್ ಆಗಿರೋದು. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಮಸ್ತೆ.